ಇತ್ತೀಚೆಗೆ ಬೆಳಗಾವಿ ನಗರದಲ್ಲಿ ನಡೆದ ಕೆಲ ಘಟನೆಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಪೊಲೀಸ್ ಇಲಾಖೆ ಕ್ಲಬ್ಗಳು, ಜಿಮ್ಖಾನಾಗಳು ಹಾಗೂ ಇತರೆ ಮನರಂಜನಾ ಕೇಂದ್ರಗಳ ಕಾರ್ಯಾಚರಣೆಯ ಮೇಲೆ ವಿಶೇಷ ನಿಗಾ ವಹಿಸಿ ನಗರ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕ್ಲಬ್ಗಳ ಸಮಗ್ರ ಪರಿಶೀಲನೆ ನಡೆಸುವಂತೆ ಎಲ್ಲಾ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳಿಗೆ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಸೂಚನೆ ನೀಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿರುವ ಕ್ಲಬ್ಗಳು ಮತ್ತು ಮನರಂಜನಾ ಕೇಂದ್ರಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅವುಗಳು ಕಾನೂನುಬದ್ಧವಾಗಿ ಪರವಾನಗಿ ಹಾಗೂ ಅಗತ್ಯ ಅನುಮತಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತಿದೆ. ಕಾರ್ಡ್ ಗೇಮ್ಸ್ ಸೇರಿದಂತೆ ಯಾವುದೇ ಆಟಗಳು ನಡೆಯುವ ಸ್ಥಳಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ನಿರ್ದೇಶನಗಳು ಹಾಗೂ ಅನ್ವಯಿಸುವ ಕಾನೂನುಗಳ ಅಡಿ ಪಾಲಿಸಬೇಕಾದ ಷರತ್ತುಗಳನ್ನು ಲಿಖಿತ ರೂಪದಲ್ಲಿ ಕ್ಲಬ್ಗಳ ಆಡಳಿತ ಮಂಡಳಿಗೆ ನೀಡಲಾಗುತ್ತಿದ್ದು ಅದರ ಸ್ವೀಕೃತಿಯನ್ನು ಪಡೆಯಲಾಗುತ್ತಿದೆ. ಪೊಲೀಸ್ ಇಲಾಖೆ ವಿಧಿಸಿರುವ ಪ್ರಮುಖ ಷರತ್ತುಗಳಲ್ಲಿ ಪ್ರವೇಶ ದ್ವಾರ ಹಾಗೂ ಆಟ ನಡೆಯುವ ಸ್ಥಳಗಳಲ್ಲಿ ಕಡ್ಡಾಯ ಸಿಸಿಟಿವಿ ಅಳವಡಿಕೆ, ಕನಿಷ್ಠ 15 ದಿನಗಳ ದೃಶ್ಯಾವಳಿ ಸಂರಕ್ಷಣೆ, ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ, ಸದಸ್ಯರಲ್ಲದವರಿಗೆ ಆಟಗಳಲ್ಲಿ ಅವಕಾಶ ನಿರಾಕರಣೆ, ಹಣದಪ್ಪನ, ಬೆಟ್ಟಿಂಗ್ ಹಾಗೂ ಜೂಜಾಟಕ್ಕೆ ಸಂಪೂರ್ಣ ನಿಷೇಧ ಮತ್ತು ಪೊಲೀಸ್ ಪರಿಶೀಲನೆಗೆ ಸಂಪೂರ್ಣ ಸಹಕಾರ ನೀಡುವುದು ಸೇರಿವೆ. ಎಲ್ಲಾ ಪೊಲೀಸ್ ಠಾಣೆಗಳು 10 ದಿನಗಳ ಒಳಗೆ ಪರಿಶೀಲನಾ ವರದಿಯನ್ನು ಪೊಲೀಸ್ ಆಯುಕ್ತ ಕಚೇರಿಗೆ ಸಲ್ಲಿಸಲಿವೆ. ಪರಿಶೀಲನೆಯ ವೇಳೆ ನಿಯಮ ಉಲ್ಲಂಘಿಸಿರುವುದು ಕಂಡುಬಂದರೆ ಸಂಬಂಧಿತ ಪರವಾನಗಿ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಿ ಪರವಾನಗಿ ರದ್ದುಗೊಳಿಸಲು ಶಿಫಾರಸು ಮಾಡುವುದರ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವ ಕ್ಲಬ್ಗಳು ಹಾಗೂ ಮನರಂಜನಾ ಕೇಂದ್ರಗಳಿಗೆ ಯಾವುದೇ ತೊಂದರೆ ಉಂಟು ಮಾಡುವುದು ಈ ಅಭಿಯಾನದ ಉದ್ದೇಶವಲ್ಲ. ಕಾನೂನು ಬಾಹಿರ ಜೂಜಾಟ, ಬೆಟ್ಟಿಂಗ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವ ಚಟುವಟಿಕೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ವಿಶೇಷ ಪರಿಶೀಲನಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಯೂನಿಯನ್ ಜಿಮ್ಖಾನ ಕ್ಲಬ್ ಘಟನೆ ಆದಮೇಲೆ ಬೆಳಗಾವಿ ನಗರದಲ್ಲಿ ಇರುವುದು ಎಷ್ಟು ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದನ್ನು ನಾವು ಡಿಟೇಲ್ ಆಗಿ ಪರಿಶೀಲನೆ ಶುರು ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಯಾರ್ಯಾರ ಹತ್ರ ಲೈಸೆನ್ಸ್ ಇದ್ದರೆ ನಮ್ಮ ಅಧಿಕಾರಿ ಬಂದು ನೆಕ್ಸ್ಟ್ 10 ದಿನದ ಒಳಗಡೆ ಆ ಫ್ಯಾಸಿಲಿಟಿಗೆ ಚೆಕ್ ಮಾಡ್ತಾರೆ. ಅವ್ರದ್ದು ಲೈಸೆನ್ಸ್ ಏನಿದೆ ಅದು ಚೆಕ್ ಮಾಡ್ತಾರೆ. ಲೈಸೆನ್ಸ್ದಲ್ಲಿ ಕಂಡೀಷನ್ ಏನಿದೆ ಅದು ಚೆಕ್ ಮಾಡ್ತಾರೆ. ಕಂಡೀಷನ್ನಲ್ಲಿ CCTV ಬಗ್ಗೆ ನಮೂದಿಲ್ಲ ಅಂದರೆ ಮಾನ್ಯ ಹೈಕೋರ್ಟ್ದ ನಿರ್ದೇಶನ ಪ್ರಕಾರ ಈ ಎಲ್ಲ ಗೇಮಿಂಗ್ ಫ್ಯಾಸಿಲಿಟಿ ಎಲ್ಲಿರುತ್ತೆ ಅಲ್ಲಿ ಎಲ್ಲ ಎಂಟ್ರಿ ಪಾಯಿಂಟಲ್ಲಿ CCTV ಇರಬೇಕು. ಎಲ್ಲಿ ಗೇಮಿಂಗ್ ಆಗುತ್ತೆ ಅಲ್ಲಿ ಕೂಡ CCTV ಇರಬೇಕು ಅಂತ ಇದೆ. ಆ ನಿರ್ದೇಶನ ನೀಡಿದ್ದೀವಿ. ಆ ಕ್ಲಬ್ ರಿಕ್ರಿಯೇಷನ್ ಫ್ಯಾಸಿಲಿಟಿಗೆ ಕಡ್ಡಾಯವಾಗಿ ಐ ಕಾರ್ಡ್ ಇರಬೇಕು. ಐ ಕಾರ್ಡ್ ಯಾರ ಹತ್ರ ಇಲ್ಲ ಅವರಿಗೆ ಯಾರು ಅಲೌ ಮಾಡಬಾರ್ದು. ನಮ್ಮ ಗೇಮಿಂಗ್ ಅಂದರೆ ಯಾರು ನ್ಯಾಚುರಲ್ ಗೇಮ್ ಇರುತ್ತೆ, ಚೇಸ್ ಆಗಲಿ, ಕ್ಯಾರಮ್ ಆಗಲಿ, ಆ ಥರ ದುಡ್ಡು ಇಟ್ಕೊಂಡು ಗ್ಯಾಮ್ಲಿಂಗ್, ಬೇಟಿಂಗ್ ಏನು ಕರ್ನಾಟಕ ಪೊಲೀಸ್ ಆ್ಯಕ್ಟ್ನಲ್ಲಿ ಅದು ಡಿಫೈನ್ ಆಗಿದೆ. ಅದು ಗೇಮ್ ಆಫ್ ಚಾನ್ಸ್. ಅದು ಮಾಡಿದರೆ ಅವ್ರ ಮೇಲೆ ಕಾನೂನಿತ ಕ್ರಮ ಜರುಗಿಸಲಾಗುವುದು. ಮತ್ತು ಯಾವುದೇ ಕಂಡೀಷನ್ದು ಲೈಸೆನ್ಸ್ದು ಕಂಡೀಷನ್ದು ವೈಲೇಷನ್ ಆಗಿದರೆ ಅವ್ರದ್ದು ಲೈಸೆನ್ಸೇ ನಾವು ಸಸ್ಪೆಂಡ್ ಮಾಡೋಕ್ಕೆ DC ಅವರಿಗೆ ರೆಕಮೆಂಡ್ ಮಾಡ್ತೀವಿ. ಒಟ್ಟಾರೆ ಈ ಕ್ಲಬ್ಸ್ ರಿಕ್ರಿಯೇಷನ್ ಫ್ಯಾಸಿಲಿಟಿ ಏನೇನಿದೆ ಅದು ಕಾನೂನು ರೀತಿಯ ನಡೆಸಬೇಕು ಅಂತ ನಾವು ನೋಡ್ಕೊಳ್ತೀವಿ. ಅದರ ಜೊತೆಗೆ ಬೇರೆ ಕಡೆ ಕೂಡ ಎಲ್ಲೋ ಇಲ್ಲೀಗಲ್ ಆಗಿ ಗ್ಯಾಮ್ಲಿಂಗ್ ನಡ್ತಾ ಇದ್ದರೆ ಸಾರ್ವಜನಿಕರು ನಮಗೆ ಇನ್ಫಾರ್ಮ್ ಮಾಡಲಿ, ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಆ ಪ್ರಕರಣದ ತನಿಖೆ ರೈಟ್ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಮ್ಮದು ಆಲ್ರೆಡಿ 2 ತಂಡ ಅವರಿಗೆ ಒಳ್ಳೆಯ ಸುಳಿವು ಸಿಕ್ಕಿದೆ. ನಮಗೆ ಬೇಗನೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.